ಇನ್ನು ಕೆಲವೇ ದಿನಗಳಲ್ಲಿ ತೈಲ ಬೆಲೆ ಸೇರಿ ಅಗತ್ಯ ವಸ್ತುಗಳ ಬೆಲೆ ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ವೈರಿ ರಾಷ್ಟ್ರ ಇಸ್ರೇಲ್ ಅಮೆರಿಕಾಗೆ ಆಘಾತ ನೀಡೋಕೆ ಇರಾನ್ ಮುಂದಾಗಿದ್ದು, ಇದರ ನೇರ ಪರಿಣಾಮ ವಿಶ್ವದ ಬಹುತೇಕ ರಾಷ್ಟ್ರಗಳಿಗೆ ತಟ್ಟಲಿದೆ. ತೈಲ ಕಾರಿಡಾರ್ ಎಂದೇ ಹೆಸರುವಾಸಿಯಾಗಿರುವ ಹೋರ್ಮುಜ್ ಜಲಸಂಧಿ ಮುಚ್ಚೋಕೆ ಇರಾನ್ ಸಂಪುಟ ಒಪ್ಪಿಗೆ ಸೂಚಿಸಿದೆ. ವಿಶ್ವದ 20% ತೈಲ ಅನಿಲ ಸರಬರಾಜು ನಡೆಯುವುದೇ ಇದೇ ಮಾರ್ಗದಲ್ಲಿ. ಈ ದಾರಿ ಬಂದ್ ಆದರೆ 1.8 ಕೋಟಿ ಬ್ಯಾರೆಲ್ ತೈಲ ಸಾಗಾಟಕ್ಕೆ ತೊಂದರೆಯಾಗಲಿದ್ದು, ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಏರಿಕೆಯಾಗಲಿದೆ. ಜಗತ್ತಿನಲ್ಲೇ ತೈಲ ಅನಿಲ ಬೆಲೆ ದುಬಾರಿಯಾಗಲಿದ್ದು, ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $80 ಅಂದರೆ $6,926 ಏರಿಕೆಯಾಗ್ತಾ ಇದೆ. 3 ಅಣುಸ್ಥಾವರಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿದ ಬಳಿಕ ಹೋರ್ಮುಜ್ ಜಲಸಂಧಿ ಬಂದ್ಗೆ ಇರಾನ್ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ಈ ಹೋರ್ಮುಜ್ ಜಲಸಂಧಿ ಮೇಲೆ ಇರಾನ್ ನೇರ ನಿಯಂತ್ರಣ ಹೊಂದಿದೆ. ತನ್ನ 3 ಅಣುಸ್ಥಾವರಗಳ ಮೇಲಿನ ದಾಳಿಯಿಂದ ಉಗ್ರ ರೂಪ ತೆರಳಿರುವ ಇರಾನ್ನಿನ ಈ ಒಂದು ನಿರ್ಧಾರ ವಿಶ್ವದ ಆರ್ಥಿಕತೆಗೆ ಅತಿ ದೊಡ್ಡ ಪೆಟ್ಟು ಬೀಳಿದೆ. ಸದ್ಯ ಹೋರ್ಮುಜ್ ಜಲಸಂಧಿ ಮೂಲಕ 5ನೇ 1 ಭಾಗದಷ್ಟು ಕಚ್ಚಾ ತೈಲ ಸಾಗಣೆ ನಡೀತಾ ಇದೆ. ಭಾರತವು ತನ್ನ ಬಳಕೆಯ ಅತಿ ಹೆಚ್ಚು ಇಂಧನವನ್ನ ಈ ಮಾರ್ಗದಿಂದಲೇ ಆಮದು ಮಾಡಿಕೊಳ್ತಾ ಇದೆ. ಈ ಪೈಕಿ ಕಚ್ಚಾ ತೈಲ ಮತ್ತು ದ್ರವೀಕೃತ ನೈಸರ್ಗಿಕ ಅನಿಲ ಈ ಮಾರ್ಗದ ಮೂಲಕನೇ ಬರುತ್ತೆ. ಯಾವುದೇ ಕಾರಣವಿರಲಿ, ಈ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ನಿರ್ಬಂಧವಾದರೆ ಬೇರೆ ಮಾರ್ಗದ ಮೂಲಕ ಸಾಗಾಟ ಮಾಡಬೇಕಾಗತ್ತೆ. ಪರಿಣಾಮ ಭಾರತಕ್ಕೆ ಸರಕು ಸಾಗಣೆ ವೆಚ್ಚ ಹೆಚ್ಚಾಗತ್ತೆ. ಸರಕುಗಳ ಬೆಲೆ ಹೆಚ್ಚಾಗಿ ಹಣದುಬ್ಬರ ಉಂಟಾಗತ್ತೆ. ರೂಪಾಯಿ ಮೌಲ್ಯ ಕುಸಿಯತ್ತೆ. ದೇಶದ ಹಣಕಾಸು ನಿರ್ವಹಣೆ ಕಷ್ಟವಾಗುತ್ತೆ. ಷೇರು ಮಾರ್ಕೆಟ್ಗಳಲ್ಲಿಯೂ ಇಳಿಕೆ ಕಾರಣವಾಗುತ್ತೆ ಮತ್ತು ಜಾಗತಿಕ ಮಟ್ಟದಲ್ಲಿ ದೀರ್ಘಕಾಲದ ಅನಿಶ್ಚಿತತೆ ಉಂಟಾಗಬಹುದೆಂದು ಹೇಳಲಾಗ್ತಾ ಇದೆ. ಇನ್ನು ಭಾರತಕ್ಕೆ ತೊಂದರೆ ಇಲ್ಲ. ಹಾಗೆ ಕೆಲ ವಿಶ್ಲೇಷಕರ ಪ್ರಕಾರ ಭಾರತ ತನ್ನ ಕಚ್ಚಾ ತೈಲಗಳ ಬಳಕೆಯಲ್ಲಿ 90% ಆಮದು ಮಾಡಿಕೊಳ್ತಾ ಇದೆ. ಅದರಲ್ಲಿ 40% ತೈಲ ಮತ್ತು 50%ಕ್ಕಿಂತ ಹೆಚ್ಚು ಎಲ್ಇಜಿ ಸಾಗಾಟ ನಡೆಸ್ತಾ ಇದೆ. ಹೋರ್ಮುಜ್ ಜಲಸಂಧಿಯ ಮೂಲಕ ದಿನಕ್ಕೆ 20 ಲಕ್ಷ ಬ್ಯಾರೆಲ್ ತೈಲ ಭಾರತಕ್ಕೆ ಬರ್ತಾ ಇದೆ. ಈಗ ಹೋರ್ಮುಜ್ ಜಲಸಂಧಿ ಮುಚ್ಚೋದ್ರಿಂದ ಭಾರತಕ್ಕೆ ಅನಾನುಕೂಲವೇನೋ ಆಗತ್ತೆ. ಆದರೆ ಕತಾರ್ ಮಾಡೋ ತೈಲ ಅನಿಲ ಸರಬರಾಜು ಮತ್ತು ಆಸ್ಟ್ರೇಲಿಯಾ, ರಷ್ಯಾ, ಅಮೆರಿಕಾದ ಆಮದುಗಳು ಕೂಡ ಬೇರೆ ಮಾರ್ಗಗಳನ್ನು ಬಳಸುತ್ತೆ. ಹೀಗಾಗಿ ಭಾರತದ ಮೇಲೆ ಅಷ್ಟು ದೊಡ್ಡ ಮಟ್ಟದ ಪರಿಣಾಮ ಏನು ಬೀರಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಪರ್ಷಿಯನ್ ಕೊಲ್ಲಿಯಿಂದ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರಕ್ಕೆ ಹೋರ್ಮುಜ್ ಜಲಸಂಧಿ ಸಂಪರ್ಕ ಕಲ್ಪಿಸುತ್ತೆ. ಇದು ಕೇವಲ 33 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು, ಗಲ್ಫ್ ದೇಶಗಳಿಗೆ ಉತ್ಪಾದನೆಯಾಗುವಂತಹ 90% ಕಚ್ಚಾ ತೈಲದ ಸಾಗಾಟ ಈ ಮಾರ್ಗದ ಮೂಲಕನೇ ನಡೆಯುತ್ತೆ. ಹೋರ್ಮುಜ್ ಜಲಸಂಧಿ ಮುಚ್ಚೋದ್ರಿಂದ ಇರಾಕ್, ಸೌದಿ ಅರೇಬಿಯಾ ಮತ್ತು ಯುಎಇಗಳಿಂದ ತೈಲ ರಫ್ತಿಗೆ ತೊಂದರೆಯಾಗ್ತಾ ಇದೆ. ಹಾಗೂ ಚೀನಾ ದೇಶ ಬಹುಪಾಲು ತೈಲವನ್ನ ಉತ್ಪಾದನೆಗಳನ್ನ ಇರಾನ್ನಿಂದಲೇ ಆಮದು ಮಾಡಿಕೊಳ್ತಾ ಇರೋದ್ರಿಂದ ಚೀನಿಯರಿಗೆ ದುಷ್ಪರಿಣಾಮವೇ ಹೆಚ್ಚು. ಚೀನಾಕ್ಕೆ ಬೆಲೆ ಏರಿಕೆಯ ಬಿಸಿ ತಟ್ಟಿದ್ರೆ ಸಹಜವಾಗಿ ಚೀನಾದಿಂದ ಆಮದು ಮಾಡಿಕೊಳ್ಳುವಂತಹ ಉತ್ಪನ್ನಗಳ ಬೆಲೆಯಲ್ಲೂ ಕೂಡ ಏರಿಕೆಯಾಗಲಿದೆ.